ನಮಸ್ಕಾರ ದೇವರು. ನಾವು ಇವತ್ತು ಮಾತಾಡೋಣ BBK12 ಸೀಸನ್ ಬಗ್ಗೆ. ಸೊ ಈ ವಾರದಂತೂ ನೋಡ್ಕೊ ಬಂದ್ವಿ. ವೋಟಿಂಗ್ ಬೂತ್ ಅಂತೂ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ. ಸೂಪರ್ ಗುರು. ಈ ಸಲ ಅಂತೂ ನಾವೆಲ್ಲ ಅನ್ಕೊಂಡಿದ್ದಂಗೆನೆ ಗಿಲ್ಲಿ ನಟ ಅವರನ್ನೇ ಫುಲ್ಲು ಟಾಪ್ ಅಲ್ಲಿದ್ದಾರೆ. 57,400,000 ಚಿಲ್ಲರೆ ವೋಟ್ ಬಿದ್ದಿದೆ ಗುರು. ಭಯಂಕರ ಬಿದ್ದಿದೆ. ಸೊ ನನ್ನ ಅನಿಸಿಕೆ ಏನು ಅಂದ್ರೆ, ಈ ಸೀಸನ್ ಅಲ್ಲಿ ಈ ಸಲ ಗಿಲ್ಲಿ ಗೆಲ್ಬೇಕು ಅನ್ನೋದೇ ನನ್ನ ಆಸೆ ಗುರು. 90% ಗಿಲ್ಲಿ ಗೆಲ್ತಾನೆ ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ಇವಾಗ ಜನಗಳ ಅಭಿಪ್ರಾಯ ವೋಟಿಂಗ್ ಬಿದ್ದಿರೋದು ನೋಡ್ತಾ ಇದ್ರೆ, ಈ ಲಾಸ್ಟ್ ವೀಕ್ ಏನು ವೋಟಿಂಗ್ ನಡೆದಿತ್ತು, ಈ ವೋಟಿಂಗ್ ಪ್ರಕಾರ ನೋಡ್ರಿ 80% ಜನ ಕಾಯ್ತಾ ಇದಾರೆ ಗುರು. ಗಿಲ್ಲಿ ಯಾವಾಗ ಗೆಲ್ತಾನೋ, ಸುದೀಪ್ ಸರ್ ಅವ್ರನ್ನ ಯಾವಾಗ ಕೈ ಹಿಡಿದ ಮೇಲೆ ಎತ್ತಾರೋ ಅಂದ್ಬಿಟ್ಟಿದೆ. ಇನ್ನೊಂದು ವೀಕ್ ಏನಿದೆ, ಈ ವೀಕ್ ವರ್ಗು ಕಾಯ್ತಾ ಇದ್ದಾರೆ. ಸೊ ಯಾರ್ಯಾರು ಆ ತರ ಕಾಯ್ತಾ ಇದ್ದೀರಾ ಗಿಲ್ಲಿ ಗೆಲುವಿಗೋಸ್ಕರ ಕಮೆಂಟ್ ಮುಖಾಂತರ ತಿಳಿಸಿ. ಪಕ್ಕ ಗಿಲ್ಲಿನ ಗೆಲ್ತಾನೆ ಅನ್ನೋರು 100% ಇತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. ಸೊ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು ಅನ್ನೋದು ನನ್ನ ಆಸೆ. ಮತ್ತೆ ಹೇಳಕ್ಕಾಗಲ್ಲ ಗುರು, ಈ ಸೀಸನ್ ಅಲ್ಲಿ ಏನೇನೋ ಟ್ವಿಸ್ಟ್ಗಳೆಲ್ಲ ಈ ಲಾಸ್ಟ್ ವೀಕ್ ಅಲ್ಲಿ ನಡೆದಂತಹ ಆಟದಲ್ಲಿ ತುಂಬಾ ಟ್ವಿಸ್ಟ್ ಆಯ್ತು. ಸೊ ಓಕೆ, ಆದ್ರೂ ಏನ್ ತೊಂದರೆ ಇಲ್ಲ. ಟಾಪ್ 1 ನಮ್ ಗಿಲ್ಲಿ ಇದ್ದೇನೆ. ಸೊ ಹಂಗಾಗಿ ಓಕೆ. ಅದ್ರ ಜೊತೆಗೆ ಇವಾಗ ಪ್ರೆಸೆಂಟ್ ಇರೋ ಟೀಮ್ಗಳಲ್ಲಿ ಬೆಸ್ಟ್ ಅಂದ್ರೆ ಗುರು ರಘು ಅಣ್ಣ ಮತ್ತೆ ಗಿಲ್ಲಿ, ರಕ್ಷಿತಾ, ಇವ್ರ 3 ಜನ ಕೋರ್ಡಿನೇಷನ್ ಏನಿದೆ ಇದು ಒಳ್ಳೆ ಚಿಂದಿ ಆಗಿದೆ. ಚೆನ್ನಾಗಿದೆ ಗುರು ಇವ್ರ ಬಾಂಡಿಂಗು. ಮಿಕ್ತವ್ರೆಲ್ಲ ಹೊಸಿ ಆಟ ಆಡೋದು ಜಾಸ್ತಿ ಇದೆ. ಡಬಲ್ ಗೇಮ್ ಅಂತಲೇ ಹೇಳ್ಕೋಬಹುದು ನಾವು. ಈ ಧನುಷ್ ಆಗಿರ್ಬೋದು, ಧನುಷ್ ಬಗ್ಗೆ ಅಂತೂ ಬೇಡವೇ ಬೇಡ. ಅವನು ಗಿಲ್ಲಿ ಕೈ ಟಚ್ ಮಾಡೋದು ಹೇಳ್ತೀನಿ, ಅವನು ಕಾಲು ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು ಎಲ್ಲನೂ ಮಾಡ್ತಾನೆ. ಸೊ ಕಾವ್ಯ ಮೇಲೆ ಇದ್ದಂಥ ಓಪ್ ಅಂತೂ ಹೋಗ್ಬಿಡ್ತು ಗುರು. ಯಾವಾಗ ಅವಳು ಉಲ್ಟಾ ಹೊಡೆದ್ಬಿಟ್ಲು, ಡಬಲ್ ಗೇಮ್ ಗುರು. ನಾಲ್ಗೆ ಅಂತೂ ಏಡ್ತಲೆ ನಾವು ಥರನೇ ಆಡ್ತಿದ್ದಾಳೆ. ಸೊ ಸೇಮು. ಸೊ ಹಂಗಾಗಿ ಅವಳ ಮೇಲೆ ಇದು ಓಪ್ ಎಲ್ಲ ಹೋಯ್ತು ಗುರು. ಇಷ್ಟು ದಿನ ಅವಳಿಗೆ ಓಟ್ ಮಾಡ್ಕೊ ಬಂದಿದ್ದು ವೇಸ್ಟ್ ಅನ್ನಿಸ್ಬಿಡ್ತು. ಸೊ ಅವಶ್ಯಕತೆಗೋಸ್ಕರ ಗಿಲ್ಲಿ ಯೂಸ್ ಮಾಡ್ಕೋತಾರೆ ಅನ್ನಿಸ್ತಾ ಇದೆ. ಸೊ ಅದನ್ನ ಗಿಲ್ಲಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಈ ವೀಕ್ ಏನಿದೆ, ಈ ವೀಕು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ದ ಅಂದ್ರೆ ಪಕ್ಕ ವಿನ್ ಆಗರಲ್ಲಂತೂ ಡೌಟೇ ಇಲ್ಲ. ಜೊತೆಗೆ ಏನಂದ್ರೆ ಗುರು, ಮೇ ಬಿ ನನ್ನ ಪ್ರಕಾರ ಏನಂದ್ರೆ ಅಶ್ವಿನಿ ಅಕ್ಕ ಬರ್ಬೋದು. ಮೇ ಬಿ ಇವರಿಬ್ಬರಲ್ಲೇ ಕಾಂಪಿಟೇಷನ್ ಬೀಳೋದು, ವಿನ್ನರ್ ಯಾರಾಗ್ತಾರೆ ಅನ್ನೋದು. ಸೊ ನಿಮ್ಗಳಿಗೆಲ್ಲ ಏನನ್ಸುತ್ತೆ, ಯಾರು ಗೆಲ್ಬಹುದು, ಯಾರಾಗ್ತಾರೆ ಈ ಸಲ ವಿನ್ನರ್ ಅನ್ನೋದನ್ನ ನೀವು ತಿಳಿಸ್ತಾ ಹೋಗಿ. ನನ್ನ ಅನಿಸಿಕೆ, ನನ್ನ ಪ್ರಕಾರ ಏನಂದ್ರೆ, ಒಂದು ಕೈಲಿ ಗಿಲ್ಲಿ ಇದ್ರೆ ಸುದೀಪ್ ಅಣ್ಣಂಗೆ, ಇನ್ನೊಂದು ಕೈಲಿ ಅಶ್ವಿನಿ ಅಕ್ಕ ಪಕ್ಕ ಇರ್ತಾರೆ. ಸೊ ನೋಡೋಣ. ಬಟ್ ನನ್ನ ಅನಿಸಿಕೆ ಗುರು, ಅಶ್ವಿನಿ ಅಕ್ಕನೂ ಇರಲಿ, ಗಿಲ್ಲಿನೂ ಇರಲಿ, ಯಾರು ಇದ್ರೂ ಫೈನಲ್ ಆಗಿ ಗಿಲ್ಲಿ ಗೆಲ್ತಾರೆ ಅಂತ 90% ಅನ್ಕೊಂಡಿದ್ದೀನಿ. ಮೇ ಬಿ ಇನ್ 10% ಲಾಸ್ಟ್ ಮೂಮೆಂಟಲ್ಲಿ ಬಿಗ್ ಬಾಸ್ ಅವ್ರು ಏನಾಡ್ತಾರೋ ಗೊತ್ತಿಲ್ಲ. ಈ ಸೀಸನಲ್ಲಿ ಗುರು ಈ ಸಲ ಸಪೋರ್ಟ್ ಮಾಡಿರೋಷ್ಟು ಯಾವ ಸೀಸನಲ್ಲೂ ಮಾಡಿಲ್ಲ. ಮೇ ಬಿ ನಮಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಸೀಸನ್ಗಳ ಪ್ರಕಾರ. ಸೊ ನಾನು ಅಷ್ಟೇ ಗುರು, ಈ ಸೀಸನಲ್ಲಿ ನೋಡಿರೋಷ್ಟು, ಈ ಸೀಸನಲ್ಲಿ ಸಪೋರ್ಟ್ ಮಾಡಿರೋಷ್ಟು ಯಾವ ಸೀಸನಲ್ಲೂ ಬಿಗ್ ಬಾಸ್ಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ನೋಡ್ತಾನೆ ಇರಲಿಲ್ಲ. ಬಟ್ ಫಸ್ಟ್ ಟೈಮು ಗೆಲ್ಲಿ ಅನ್ನೋ ಉದ್ದೇಶದಿಂದ ಗಿಲ್ಲಿಗೋಸ್ಕರ ಪಿನ್ ಟು ಪಿನ್ A to Z ಚೆಕ್ ಮಾಡ್ಕೊ ಬರ್ತಿದ್ದೀವಿ. ಸೊ ಕೆಲವು ಝೋನಲ್ಲಿ, ಕೆಲವು ಟೈಮಲ್ಲಿ ಎಲ್ಲ ನೆಗೆಟಿವ್ ಆಗಿದೆ ಗಿಲ್ಲಿದು. ಸೊ ಏನಂದ್ರೆ ಗೇಮಿಂಗ್ ಟೈಮಲ್ಲೂ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳ್ಕೋಬಹುದು. ಎಲ್ಲದರಲ್ಲೂ ನಾವು ಅವ್ರನ್ನ ಗೆಲ್ಲಿ ಅನ್ನೋದಕ್ಕೋಸ್ಕರ ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ಬಟ್ ಏನಂದ್ರೆ ಗುರು, ಎಲ್ಲ ಅರ್ಹತೆ ಕೂಡ ಗಿಲ್ಲಿಗಿದೆ ಗುರು. ಗೇಮ್ ಒಂದೇ ಅಲ್ಲ, ಇವಾಗ ಅದರಲ್ಲಿ ಬಿಗ್ ಬಾಸ್ ಅನ್ನೋದೇನಪ್ಪ ಅಂದ್ರೆ ಒಂದು ಮನೋರಂಜನೆ, ಜೊತೆಗೆ ಅದು ಒಂದು ಎಂಟರ್ಟೈನ್ಮೆಂಟ್. ಸೊ ಅದನ್ನ ಗಿಲ್ಲಿ ನಟ ಅವರು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಗುರು. ಅದ್ರಲ್ಲಂತೂ ಗಿಲ್ಲಿ ಅವ್ರನ್ನ ಬೀಟ್ ಹೊಡಿಯೋರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಡೇ 1 ಹಿಡಿದು ಇಲ್ಲಿವರೆಗೂ ಗಿಲ್ಲಿ ನಟ ಅವರೇ ಜಾಸ್ತಿ ಹೈಲೈಟ್ ಆಗಿ ಕಾಣಿಸಿದ್ದಾರೆ. ಯಾಕೆಂದ್ರೆ ಅವರ ಏನಿದೆ ಕ್ರಿಯೇಟಿವಿಟಿ ಆ ಥರ ಇದೆ ಗುರು. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಕ್ರಿಯೇಟಿವಿಟಿ ಆ ಥರ ಸಖತ್ತಾಗಿದೆ. ಬೇರೆಯವ್ರ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಕೆಲವು ಕಡೆಗೆ ಗೇಮ್ ಎಲ್ಲ ಧ್ರುವಂತೆಲ್ಲ ಸಖತ್ತಾಗಿ ಗೇಮ್ ಆಡಿದ್ದಾರೆ. ಧನುಷು ಅಷ್ಟೇ. ಸೊ ಧನುಷ್ ಏನಂದ್ರೆ ಡಬಲ್ ಗೇಮ್ ಆಡ್ಬಿಡ್ತಾನೆ ಗುರು. ಏನಂದ್ರೆ ಒಂಥರ ಏನೋ ಯಾರೋ ಒಬ್ರು ಒಂದಾಗ್ತಾರೆ ಅಂದ್ರೆ ಮಧ್ಯದಲ್ಲಿ ಹೋಗಿ ಉಳಿ ಹಿಂಡ್ಬಿಟ್ಟು ಹೊಡೆದಾಕೋ ಮನಸ್ಥಿತಿ ಅವನು. ಸೊ ಅವ್ನಿಗೆ ಏನಕ್ಕೆ ಬೇಕು ಗುರು, ಮದುವೆ ಆಗೋನ ಮುಚ್ಕೊಂಡು ಅವ್ನು ಏನೈತೆ ಕೆಲಸ ನೋಡೋದು ಬಿಟ್ಟು ಮಿಕ್ಕದೆಲ್ಲ ಮಾಡ್ತಾನೆ ಅಲ್ಲಿ. ಅದೊಂದು ಇರಿಟೇಷನ್ ಆಗುತ್ತೆ ಕೆಲವು ಸಲ. ಮತ್ತೆ ಕಾವ್ಯ ಗುರು ಸ್ಟಾರ್ಟಿಂಗ್ ಏನು ಒಳ್ಳೆ ಪೇರು ಅಂತ ಹೇಳ್ತಿರೋ, ಬಟ್ ಆ ಪೇರು ಇಲ್ಲ ಗುರು. ಇವಾಗ ಯಾವುದೇ ಕಾರಣಕ್ಕೂ ಕಾವ್ಯ ಬಂದ್ರಂತೂ ಚೆನ್ನಾಗಿರೋದಿಲ್ಲ. ಸೊ ಗಿಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾವಿನಿಂದ ಅವನಿಗಂತೂ ಯಾವುದೇ ಬೆನಿಫಿಟ್ ಆಗೋದಿಲ್ಲ. ಯಾಕೆ ಅಂದರೆ ನಾಮಿನೇಟ್ ಮಾಡೋ ಟೈಮಲ್ಲೆಲ್ಲ ಇವನ್ನೇ ನಾಮಿನೇಟ್ ಮಾಡೋಕ್ಕೆ ಕಾಯ್ತಾ ಇರ್ತಾಳೆ ಅವಳು. ಸೊ ಇಷ್ಟು ದಿನವರೆಗೂ ಸೇಫ್ ಮಾಡ್ಕೊ ಬಂದಿರೋ ಗಿಲ್ಲಿನೇನೆ ಧನುಷ್ ಮಾತ್ಕೋಸ್ಕರ ಬಿಟ್ಕೊಟ್ಟಿರೋಳು ಅವಳು. ಸೊ ಅವಳಿಗೆ ನಾವು ಸಪೋರ್ಟ್ ಮಾಡಿದ್ರೆ
ನಮ್ಮಷ್ಟು ದಡ್ಡನ ಮಕ್ಕಳು ಯಾರು ಇರೋದಿಲ್ಲ. ಸೊ ಇಲ್ಲಿವರೆಗೂ ನಾವು ಅವಳಿಗೆ ಏನು ವೋಟ್ ಮಾಡಿದ್ಮೋ ಅದು ಎಲ್ಲ ವೇಸ್ಟ್ ಅನ್ಕೊಂಡಿದ್ದೆ. ಇವಾಗ ಏನಿದೆ 99 ಫುಲ್ಲು ಗಿಲ್ಲಿಗೆ ಹೊಡೆದಿದ್ದೀವಿ. ಸೊ ಹಂಗಾಗಿ ಓಕೆ, ಈ ವೀಕಲ್ಲಂತೂ ಗುರು ಖುಷಿ ಆಯಿತು ನನಗೆ. ಅದರಲ್ಲೂ ವೋಟಿಂಗ್ ಅಂತೂ ನೋಡ್ಬಿಟ್ಟಂತೂ ಭಯಂಕರ ಖುಷಿ ಆಗ್ಬಿಡ್ತು. ಅಮ್ಮಮ್ಮ ಅಂತ ಅಂದರೆ ಒಂದು 40 ಲಕ್ಷವರೆಗೂ ರೀಚ್ ಆಗುತ್ತೇನೋ ಅಂತ ನಾನು ಅನ್ಕೊಂಡಿದ್ದೆ ಗುರು. ಬಟ್ ಈ ವೀಕ್ ಬಂದಂಥ ವೋಟಿಂಗ್ ನೋಡ್ಬಿಟ್ಟಿದ್ದೆ ಗುರು, ಪಕ್ಕ ಗಿಲ್ಲಿನ ವಿನ್ ಆಗೋದು. ಯಾಕಂದರೆ ನಮ್ಮ ಕರ್ನಾಟಕದ ಜನತೆ ಅಷ್ಟೊಂದು ಗಿಲ್ಲಿನ ಹಚ್ಕೊಂಡಿದ್ದಾರೆ. ಸೊ ನಮ್ಮ ಇದರಲ್ಲೇ ಅಂತಲಲ್ಲ ಗುರು, ಏನೋ ಮಂಡ್ಯದವರು ಅಂತಲೇ ಅಲ್ಲ, ಮಂಡ್ಯ ಬಿಟ್ಟು ಗುರು ಯಾವ ಡಿಸ್ಟಿಕ್ ತಗೋ ಗುರು ಗಿಲ್ಲಿ ಗೆದ್ದು ಬರಲಿ ಅಂತಲೇ ಕಾಯ್ತಿದ್ದಾರೆ. ಸೊ ಅಲ್ಲಿರೋ ಕಂಟೆಂಟ್ಗಳಲ್ಲಿ ಆ ಝೋನಲ್ಲಿರೋರು ಮಾತ್ರ ಇವ್ರು ಗೆದ್ದು ಬರಲಿ ನಮ್ಮ ಸೈಡ್ ಅವರು ಅನ್ನೋದ್ರಲ್ಲಿ ಮಾತ್ರ ಇದ್ದಾರೆ. ಮಿಕ್ಕದ ಎಲ್ಲ ಡಿಸ್ಟಿಕಲ್ಲೂ ಒಬ್ಬ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಆಸೆ ಪಡ್ತಾವ್ರೆ ಅಂದರೆ ಅದು ಬೇರೆ ಯಾರು ಅಲ್ಲ, ಗಿಲ್ಲಿ ನಟ ಒಬ್ಬರೇನೆ ಗುರು. ಗಿಲ್ಲಿಗೋಸ್ಕರನೇ ವಿಸಿಲ್ ಎಲ್ಲ ಕಡೆನೂ ಕೂಗು ಬರ್ತಿದೆ. ಸೊ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯಗಳೇನೆಂದರೆ 90% ಗಿಲ್ಲಿ ಗೆಲ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. 10% ಹೇಳೋಕ್ಕಾಗಲ್ಲ ಏನಾಗುತ್ತೆ ಅನ್ನೋದು. ಸೊ 90% ಇರ್ಬೇಕಾದ್ರೆ ಪಕ್ಕ ವಿನ್ ಆಗ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಯಾರ್ಯಾರು ಗಿಲ್ಲಿ ಗೆಲ್ಲಿ ಅಂತ ಕಾಯ್ತಾ ಇದ್ದೀರಾ? ಸೊ ಅವರೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಪಕ್ಕ ಗೆಲ್ತಾನೆ ಗುರು ಅನ್ನೋರೆಲ್ಲ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಜೊತೆಗೆ ಏನಂದರೆ ಇನ್ನೊಂದು 3-4 ಡೇಸಲ್ಲಿ ಏನಿದೆ, 3 ಡೇಸಲ್ಲೆಲ್ಲ ಆಲ್ಮೋಸ್ಟ್ ಕಾವ್ಯ ನಾಮಿನೇಟ್ ಆಗ್ತಾಳೆ ಅನಿಸುತ್ತೆ. ಸೊ ನೋಡೋಣ, ರಘುವಣ್ಣನ ಶೇಪ್ ಆಗಿ ಕಾವ್ಯನು ಹೋದ್ರೇ ಖುಷಿ ಆಗ್ಬಿಡುತ್ತೆ ಗುರು. ಯಾಕೆಂದ್ರೆ ಗುರು ಪೇರು ಮಸ್ತಾಗಿದ್ದು ಟೈಮಲ್ಲಿ ಅವ್ರ ಬಾಯಿಗೆ ಅವರೇ ಮಣ್ಣಾಕೊಂಡ್ರು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸೊ ಇದಾಗಿತ್ತು ಇವತ್ತಿನ ಈ ಸೀಸನ್, ಈ ವೀಕಿನ ಅನಿಸಿಕೆ. ಸೊ ಇನ್ನೊಂದು ವೀಕ್ ಇದೆ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಹೋಗಿ. ಮತ್ತೆ ಸಿಗೋಣ ವಿಡಿಯೋದಲ್ಲಿ.